ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಗೊಬ್ಬರಿಗಾಗಿ ಪರದಾಡುತ್ತಿದ್ದ ಅನ್ನದಾತ ರೈತರು. ಹೌದು ವೀಕ್ಷಕರೇ, ಹರಪನಹಳ್ಳಿ ನಗರದಲ್ಲಿ ಗೊಬ್ಬರದ ಅಂಗಡಿಯ ಮುಂದುಗಡೆ ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾತ ಗೊಬ್ಬರಗಳಿಗಾಗಿ ಪರದಾಡುತ್ತಿದ್ದ ದೃಶ್ಯಗಳನ್ನು ತಾವು ನೋಡಬಹುದು. ಈ ಸಂದರ್ಭದಲ್ಲಿ ಗೊಬ್ಬರದ ಅಂಗಡಿಯ ಮಾಲೀಕರು ನಮ್ಮ ವಾಹಿನಿ ಜೊತೆ ಮಾತಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಸಾಲ್ಮೂರಹಳ್ಳಿ ಜೊತೆ ಬಿ ಸಲೀಂ ಸಾಬ್, ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ಸರ್ ಎಷ್ಟು ಚೀಲ ಬಂದಿದೆ ಸರ್ ನಿಮ್ಮ ಗೋಡಂಬಿಗೆ? 450 ಚೀಲ ಬಂದಿದೆ ಸರ್ ನಮಗೆ. ಈಗ ಮೊದಲನೇದಾಗಿ 450 ಜನ ನಾವು ಒಬ್ಬೊಬ್ಬರಿಗೆ ತಲಾ 2 ಚೀಲಕ್ಕೆ ಒಬ್ಬರಂಗೆ ನಾವು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಇನ್ನು 200 ಜನ ಕೊಟ್ಟಿದ್ದೀರಾ? 225 ಆಗುತ್ತೆ ಸರ್. 225 ಜನಕ್ಕೆ ಟೋಕನ್ ಕೊಟ್ಟಿದ್ದೀರಾ ಆಲ್ರೆಡಿ? ಹೌದು ಸರ್, ಟೋಕನ್ ಏನಿಲ್ಲ ಸರ್, ಡೈರೆಕ್ಟ್ ಹಂಗೆ ಬಿಲ್ ಹಾಕಿ ಕೊಟ್ಟಿದ್ದೀವಿ. ಬಿಲ್ ಹಾಕಿ ಡೆಲಿವರಿ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ನಾವು ನಮ್ಮ ಉದ್ದೇಶ ಏನಂದ್ರೆ ಇಲ್ಲಿ ಗೋಡಂಬಿ ಬಿಟ್ಟು ಈ ಕಡೆ ಲಾರಿ ತಗೊಂಡ್ಬಿಟ್ಟು ಹಿಂದ್ಗಡೆ ಬಂದು ಕೊಡ್ತಾ ಇದ್ದಾರಲ್ಲ, ಅದು ಅಲ್ಲಿ ನಮಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಅಲ್ಲಿ ಜಾಗ ಸಣ್ಣದಿದೆ, ಟ್ರಾಫಿಕ್ ಆಗುತ್ತೆ, ಈ ಕಡೆ ಬಂದ್ ಮಾಡ್ರಿ ಅಂತ ಹೇಳಿದಕ್ಕೆ ನಾವು ಈ ಕಡೆ ಬಂದು ಮತ್ತೆ ಅಲ್ಲೆಲ್ಲ ಇಲ್ಲ ಗೊಬ್ಬರ ಖಾಲಿ ಆಗಿದೆ, ಗೋಡಂಬಿ ಕಿಲಿ ಬೀಗ ಹಾಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಈಗ ಬಿಲ್ ಹಾಕೋದು 450 ಚೀಲದ ಅಲ್ಲಿ ಮುಗಿದೋಗಿದೆ ಸರ್. ಇಲ್ಲಿ ಡೆಲಿವರಿ ತಗೊಳ್ತಾ ಇದ್ದಾರೆ. ಓಕೆ ಸರ್, ಡೆಲಿವರಿ ತಗೊಳ್ತಾ ಇದ್ದಾರೆ. ಇನ್ನೊಂದು ಗಾಡಿ ಬರುತ್ತೆ ಸರ್, ಅದು ಮಧ್ಯಾಹ್ನ ಮೇಲೆ ಬರ್ಬೋದು. ನಿಖರವಾದ ಟೈಮ್ ಹೇಳಕ್ಕಾಗಲ್ಲ, ಬಂದ್ಮೇಲೆ ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್. ಒಂದು ಪ್ಯಾಕೆಟಿಗೆ ಎಷ್ಟು ತಗೊಂತ ಇದ್ದೀರಿ ಸರ್ ಗೊಬ್ಬರಕ್ಕೆ? ಸರ್ ಅದು 270 ಪ್ಲಸ್ 60 ರೂಪಾಯಿ ವೆಚ್ಚ, ಅಂದ್ರೆ ಈ ಸಾಗಾಣಿಕಾ ವೆಚ್ಚ ಸೇರಿ 330 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದೀವಿ ಸರ್. ಒಂದು ಚೀಲ ಗೊಬ್ಬರಕ್ಕೆ 330 ರೂಪಾಯಿ, ಒಂದು ಪ್ಯಾಕೆಟ್ ಬೀರೆಗೆ. ಹೌದು ಸರ್, ಅಂದ್ರೆ 270 60 ರೂಪಾಯಿ ಸಾಗಾಣಿಕೆ ವೆಚ್ಚನೇ ಬರುತ್ತೆ ಸರ್. ಅದು ಅದನ್ನ ವೆಚ್ಚ ಸೇರಿ ತಗೊಳ್ತಾ ಇದೆ. ಈಗ ಆ ಕಡೆ ಗೋಡಂಬಿನಾಗೆಲ್ಲ ಖಾಲಿ ಆಗಿದೆ, ಸ್ಟಾಕ್ ಇಲ್ಲ. ಅಲ್ಲಿ ಗೋಡನ್ನಾಗ ಸ್ಟಾಕ್ ಈಗ ಆಲ್ರೆಡಿ 20 ದಿನದಿಂದ 1 kg ಯೂರಿಯಾನು ನಮ್ಮ ಹತ್ರ ಇಲ್ಲ ಸರ್. ದಾಸ್ತಾನ್ ಏನಿಲ್ಲ, ದಾಸ್ತಾನ್ ಬಂದಿರೋದು ಇವತ್ತು ಲಾರಿಯಲ್ಲಿ ಇರೋದಷ್ಟೇ. ಅದನ್ನೇ ನಾವು ಸರಬರಾಜು ಮಾಡ್ತೀವಿ. ಮತ್ತೆ ಲೋಡ್ ಬಂದ್ಮೇಲೆ ಮತ್ತೆ ಕೊಡ್ತೀವಿ ರೈತರಿಗೆ. ಸರ್ 450 ಚೀಲ ಬಂದಿದೆ, 20 ಟನ್ ಇದೇನಂದ್ರೆ ಒಂದು 300ರಿಂದ 400 ಜನ ಕಲ್ತಿದೆ. ಒಟ್ಟು ಜನಕ್ಕೂ ನೀವು ಕೊಡಕ್ಕಾಗುತ್ತಾ? ಕೊಡಕ್ಕಾಗಲ್ಲ, ಎಲ್ಲಿ ಕೊಡಕ್ ಇರುತ್ತಮ್ಮ. ಗೋಡ ಅಲ್ಲಿ APMC ಇದೆ, APMC ಬೈಲಲ್ಲಿ ಇದೆ, ಚೀಟಿ ಅಲ್ಲಿ ಕೊಡ್ತಾ ಇದೀವಿ. ಒಂದು ಚೀಟಿ ಇಸ್ಕೊಂಡು ಕೊಡ್ತಾ ಏನ್ ಮಾಡ್ಲಿಕ್ಕೆ ಇಬ್ರು ಡೀಲರಿಗೆ ಬಂದಿದೆ. ಒಂದು ರಾಹುಲ್ ಟ್ರೇಡರ್ಸ್, ಒಂದು ಮಂಜುನಾಥ ಕೃಷಿಕ. ನಮ್ಗೆ 225 ಚೀಲ, ರಾಹುಲ್ ಟ್ರೇಡರ್ಸ್ 225 ಚೀಲ, ಇಬ್ರು ಸೇರಿ ಕೊಡ್ತಾ ಇದ್ದಾರೆ ಸರ್. ಒಂದ್ ಬ್ಯಾಗಿಗೆ ರೇಟ್ ಎಷ್ಟು ಮಾಡಿದಿರಿ? ಬಂದಿದ್ದೆ ಒಂದೇ ನೋಡಿ, 20 ಟನ್ ಒಂದು ಗಾಡಿ. ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಅವ್ರು ಲೋಡ್ ಅನ್ನು ಬೇಗ ತರಿಸ್ಕೊಂಡು ರೈತರಿಗೆ ಮುಟ್ಟಿಸೋದಾಗಿರ್ಬೋದು. ಇನ್ಫಾರ್ಮೇಶನ್ ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲೋಕೇಶನ್ ಇದೆ. ಒಂದು ಡಿಸ್ಟ್ರಿಕ್ಟ್ ಅಲೋಕೇಶನ್ ಬಂದು ವಿಜಯನಗರಕ್ಕೆ 100 ಟನ್ ಬರತ್ತಪ್ಪ ಅಂತ ಹೇಳಿದ್ರೆ 5 ತಾಲೂಕು, 4 ತಾಲೂಕು, 5 ತಾಲೂಕು 100 ಟನ್ ಅಂತ ಹೇಳಿದ್ರೆ 20 ಟನ್ ಕೊಡ್ಬೇಕು. ಎಲ್ಲರಿಗೂ ಅಷ್ಟೇ ಟೈಪ್ ಹಂಚಬೇಕು. ಆ ಟೈಪ್ ಕರೆಕ್ಟ್ ಆಗಿ ಹಂಚ್ತಾರೆ. ನಾವು ಏನ್ ಮಾಡಿದ್ರು ಇವತ್ತು ಬಂಗಾರ ಅಂಗಡಿ ಹೋಗಿ ಬಂಗಾರ ತರಬಹುದು, 1 kg ಯೂರಿಯಾ ತರಕ್ ಆಗಲ್ಲ ದುಡ್ಡು ಕೊಟ್ಟು. ಅಲ್ಲಿ ಏನ್ ಅಲೋಕೇಶನ್ ಬರುತ್ತಲ್ಲಪ್ಪ, ಅದ್ರಾಗ ಆ ಕಂಪ್ನಿ ಡೀಲರ್ಸ್ ಯಾರು ಅವ್ರಿಗೆ ಕೊಡ್ತಾರೆ. ಅಂದ್ರೆ ಇದು ಸರ್ಕಾರ ಕಡೆಯಿಂದಲೇ ಸಮಸ್ಯೆ ಇದೆ ಅಂತ ಸಮಸ್ಯೆ ಏನಿಲ್ಲ. ಇಲ್ಲಿ ಮಳೆ ಜಾಸ್ತಿ ಆಗಿದೆ, ಆಮೇಲೆ ವರ್ಷಕ್ಕೆ 1 ಚೀಲ ಯೂರಿಯಾ ಮಾತ್ರ ಬೆಳೆಗೆ ಬಳಸಬೇಕಂತ ಇದಿರೋದು. ಈಗ ಕಳೆನಾಶಕ 1 ಚೀಲ ಹಾಕಿದ್ರು, ಈಗ 3 ಸಲ ಹಾಕ್ಯಾರ. ಒಂದು ಮನುಷ್ಯ 1 ಚೀಲ ಯೂಸ್ ಮಾಡಿ 4 ಚೀಲ ಯೂಸ್ ಮಾಡಿದ್ರೆ ಕಡಿಮೆ ಶಾರ್ಟೇಜ್ ಆಗತ್ತ ಇಲ್ಲೋ? ರೈತರು ಜಾಸ್ತಿ ಯೂಸ್ ಮಾಡ್ತಾರ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ. ಅದರಿಂದ ಏನಾಗ್ತಾ ಇದೆ, ಪರಿಸರ ಕೆಡ್ತಾ ಇದೆ. ಯಾರು ಜನ ಗೊತ್ತಾಗಲ್ಲ, ಅದು ಈ ಹಿಂಡಿ ಹೋಗಿ ನೀರ್ ಕೆಡ್ತಾ ಇದೆ. ಇವೆಲ್ಲ ಸಮಸ್ಯೆಗಳು ಇದಾವೆ. ಆ ಉದ್ದೇಶಕ್ಕೆ ಇದು ಯೂರಿಯಾ ಕಡಿಮೆ ಮಾಡ್ಬೇಕಂತ ಉದ್ದೇಶ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಒಂದೇ ಸಲಿಗೆ ಯೂರಿಯಾ ಕಟ್ ಮಾಡಿ ಬರೋದು ರೈತರಿಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದಾರೆ. ಈಗ ಇನ್ ಮುಂದೆಲ್ಲ ನ್ಯಾನೋ ಟೆಕ್ನಾಲಜಿ ಬರಬೇಕು. ನ್ಯಾನೋ ಟೆಕ್ನಾಲಜಿ ನೀವೇನ್ ನಮ್ಗೆ ವಿಡಿಯೋ ಮಾಡ್ತಾ ಇದ್ರಲ್ಲ, ಇದೇ ಟೈಪ್ ಯೂರಿಯಾ ಏನ್ ಸ್ಪ್ರೇ ಮಾಡ್ಯಾರಲ್ಲ, ಅವ್ರ ಬೆಳೆಗಳನ್ನ ತೆಗೆದು ರೈತರಿಗೆ ತಿಳಿ ಹೇಳ್ರಿ, ಇಷ್ಟು ಯೂರಿಯಾ ಪ್ರಾಬ್ಲಮ್ ಇರಲ್ಲ. ಯೂರಿಯಾ ಪ್ರಾಬ್ಲಮೇ ಬರಲ್ಲ. ಈಗ ಹೊಸದು ಒಂದು ಅಡ್ಜಸ್ಟ್ ಆಗೋ ಮಟ್ಟ ಕಷ್ಟ.
ಇದೇ 1965 ಒಳಗೆ ಏನಾಗಿತ್ತಪ್ಪ, ಇವು ಗೊಬ್ಬರ ಬಂದಾಗ ಯಾರ ರೈತರು ಗೊಬ್ಬರ ಆಗಕ್ ರೆಡಿ ಇದ್ದಿಲ್ಲ. ಏನ್ ಮಾಡಿದ್ರು ಅಂತ ಹೇಳಿದ್ರೆ, ರಾತ್ರಿ ಯಾರಿಗೂ ರೈತರಿಗೆ ಗೊತ್ತಿಲ್ಲಂಗ ಊರ ಬಗ್ಲಾಗಿರೋ ರೋಡ್ ಮಗ್ಲಾಗಿರೋ ಹೊಲಗಳಿಗೆಲ್ಲ ಗೌರ್ಮೆಂಟ್ ಅವರು ಗೊಬ್ಬರ ಹೋಗಿದ್ರು. ಹುಗ್ಗಿ ನೋಡಪ್ಪ ಹೊಲ ಕೊಡ್ತೀವಿ, ಗೊಬ್ಬರ ಹಾಕಿದ್ರೆ ಹಿಂಗ್ ಬಡ್ತು ಬೆಳೆ ಅಂತ ಹೇಳಿದ್ಮೇಲೆ ಏನಾಯ್ತು, ಎಲ್ಲರೂ ಹಾಕ್ಯಂತ ಬಂದ್ರು. ಈಗ ಎಲ್ಲಿಗೆ ಬಂದಿದ್ರೆ ಅಂತಪ್ಪ ಅಂತ ಹೇಳಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟು ವರ್ಷಕ್ಕೆ 1 ಎಕರೆ ಒಂದೇ ಚೀಲ ಗೊಬ್ಬರ ಹಾಕಿದ್ರೆ ಮಾತ್ರ ಅದು ತಡ್ಕೊಳ್ಳೋದು. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಭೂಮಿ ಕೆಡುತ್ತೆ, ಗಾಳಿ ಕೆಡುತ್ತೆ, ಕೆಳಗೆ ಅಂತರ್ಜಲ ಕೆಡುತ್ತೆ. ಅದು ಹಿಂಗಿ ಹೋಗಿ 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 ಅಂತರ್ಜಲ ಇರುತ್ತಲ್ಲ, ಅದು ನೀರ್ ಸತಿ ಕೆಡ್ತಾ ಇದ್ದೀವಿ. ಅದು ರೈತರಿಗೆ ಗೊತ್ತಾಗತ್ತಾ? ಈಗ ನಮ್ ಕಡೆಯಲ್ಲಿದ್ದ ರೈತರಿಗೆ ಯಾವುದೇ ತರಹದ ಸಮಸ್ಯೆ ಇಲ್ಲ, ನಾವು ಗೊಬ್ಬರ ಬಂದ್ಮೇಲೆ ತಕ್ಷಣ ಕೊಡ್ತೇವೆ ಅಂತ ಹೇಳ್ತೀವಿ. ಗೊಬ್ಬರ ಅನ್ಲೋಡ್ ಸತಿಗೂ ಮಾಡಿಲ್ಲ ನಾವು, ಗಾಡಿ ಒಳಗಿಂದಾನೆ ಕೊಟ್ಟಿವಿ. ಎಲ್ಲ ರೈತರು ಕಣ್ಣಾರೆ ನೋಡ್ಯಾರ, ಗಾಡಿ ಬಂದಿರೋದ್ ನೋಡ್ಯಾರ, ಅನ್ಲೋಡ್ ಆಗ್ತಾರ ನೋಡಿದ್ರೆ, ಕೊಟ್ಟಿರೋದ್ ನೋಡ್ಯಾರ, ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ.